ನಮಸ್ಕಾರ ಗುರು, ಎಲ್ಲರೂ ಹೇಗಿದ್ರೆ ಎಲ್ಲರೂ ಮಸ್ತಾಗಿದ್ರೆ ಅಂದ್ಕೊಂಡು ಮತ್ತೆ ಹೊಸ ವ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ನಾನು ಇವತ್ತು ಬಂದಿರೋದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒನ್ ಆಫ್ ದ ಮೋಸ್ಟ್ ಫೇಮಸ್ ವಾಟರ್ ಫಾಲ್ಸ್ಗೆ. ಅದು ಯಾವುದು ಅಂತ ಲೊಕೇಶನ್ಗೆ ಹೋಗ್ಬಿಟ್ಟೆ ತೋರಿಸ್ತೀನಿ. ಬರ್ತಾ ಅಂತೂ ಲೊಕೇಶನ್ನು ಭಾರಿಯಾಗಿದೆ. ಮಳೆ ಜಸ್ಟು ಇವಾಗ ಬಂದ್ಬಿಟ್ಟು ಜಸ್ಟು ನಿಂತ್ಕೊಂತು ಮಳೆ. ಲೊಕೇಶನ್ ಅಂತೂ ಚಿಂದಿ ಅಂದರೆ ಚಿಂದಿಯಾಗಿ ಕಾಣಿಸ್ತಾ ಇದೆ. ಫುಲ್ಲು ಗ್ರೀನರಿ, ಫುಲ್ ಕಾಡು ಮಧ್ಯ ಬಂದಿರೋದು. ಅದು ನಾನು ಒಬ್ಬನೇ ಬಂದಿರೋದು. ಇಲ್ಲೆಲ್ಲ ನಿಲ್ಸೋಕ್ಕೆ ತುಂಬ ಭಯ. ನೋಡಿರಿ ಲೊಕೇಶನ್ ಹೇಗಿದೆ ಅಂತ, ತುಂಬ ಭಯ. ಫುಲ್ಲು ಫಾರೆಸ್ಟ್ ಇದೆಲ್ಲ. ಆದರೂ ನಿಲ್ಲಿಸ್ಬಿಟ್ಟು ಒಂದು ಇಂಟ್ರೋ ಲಾಗ್ ಮಾಡೋಣ ಅಂದ್ಬಿಟ್ಟು ಈ ಲೊಕೇಶನ್ ಇಷ್ಟ ಆಯಿತು. ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಇಂಟ್ರೋ ಲಾಗ್ ಮಾಡ್ತಾಯಿದ್ದೀನಿ. ವಾಟರ್ ಫಾಲ್ಸ್ಗೆ ಹೋಗ್ತಾಯಿದ್ದೀನಿ, ಬನ್ನಿರಿ ಹೋಗೋಣ. ನೀವೇನಾದರೂ ಯಾಣ ಮತ್ತು ವಿಭೂತಿ ಫಾಲ್ಸ್ ಕಡೆ ಬರಬೇಕು ಅಂದರೆ ಹಿಲ್ಲೂರು ಮೇಲೆ ಬನ್ನಿ. ಹಿಲ್ಲೂರು ಮೇಲೆ ಏನಕ್ಕೆ ಬರಬೇಕು ಅಂದರೆ ಇಲ್ಲಿ ಬರ್ತಾ ಲೊಕೇಶನ್ ಮಾತ್ರ ನಿಮಗೆ ಮಸ್ತಾಗಿ ಕಾಣಿಸುತ್ತೆ. ನೋಡಿರಿ, ಸಿರ್ಸಿ ಮತ್ತು ಯಾಣಾಗೆ ಹೋಗಬೇಕು ಅನ್ನೋರು ಈ ಕಡೆ ಹೋಗಬೇಕು. ಯಾಣಾಗೆ ಈ ಕಡೆ ರೂಟಿಂದ ಹೋಗೋ ಫೀಲೇ ಬೇರೆ ಗುರು. ಈ ಕಡೆ ರೂಟ್ ಅಂತೂ ಚಿಂದಿ ಆಗೈತೆ. ನಾನು ಒಂದು ಸತಿ ಯಾಣಾಗೆ ಹೋಗಿದ್ದೆ, ಇಬ್ಬರು ಹೋಗಿದ್ವಿ. ಒಬ್ಬನೇ ಹೋಗಿದ್ರಂತೂ ಬೈಕಲ್ಲೆಲ್ಲ ಶೇಕ್ ಆಗಿಬಿಡ್ತಾಯಿತ್ತು. ಯಪ್ಪ, ಸಕ್ಕ ಡೇಂಜರಸ್ ಆಗಿದೆ ಈ ಕಡೆ ರೂಟು. ನೀವು ಹಿಲ್ಲೂರು ಮೇಲೆ ಬಂದರೆ ಈ ಕಡೆಯಿಂದ ಬರ್ತೀರಾ, ಬಂದ್ಬಿಟ್ಟು ಹಿಂಗೆ ಹೋದರೆ ಸೀದಾ ವಿಭೂತಿ ಫಾಲ್ಸ್ಗೆ ಹೋಗ್ತೀರಾ. ಸರಿ ಗುರು, ನಾನು ನಿಮಗೆ ವಿಭೂತಿ ಫಾಲ್ಸ್ ಹತ್ರ ಹೋದ್ಮೇಲೆ ನಿಮಗೆ ಸಿಗ್ತೀನಿ. ವಿಭೂತಿ ಫಾಲ್ಸ್ ಹೇಗಿದೆ ಏನು ಅಂತ ತೋರಿಸ್ತೀನಿ. ಲೆಟ್ಸ್ ಗೋ ಟು ವಿಭೂತಿ ಫಾಲ್ಸ್. ಗುರು, ನೀವೇನಾದರೂ ವಿಭೂತಿ ಫಾಲ್ಸ್ ಕಡೆ ಬಂದರೆ 2 ವೀಲರ್ಗೆ 20 ರೂಪೀಸ್ ಚಾರ್ಜ್ ಮಾಡ್ತಾರೆ. ಹಾಗೆ ಎಂಟ್ರೆನ್ಸ್, ನಾವೇನಾದರೂ ಒಬ್ಬರಿಗೆ ಎಂಟ್ರೆನ್ಸ್ ಅಂದರೆ 10 ರೂಪಾಯಿ ಚಾರ್ಜ್ ಮಾಡ್ತಾರೆ. ಟೋಟಲ್ 30 ರೂಪಾಯಿ ಕೊಟ್ಬಿಟ್ಟು ಎಂಟ್ರಿ ಆಗ್ತಾಯಿದ್ದೀನಿ ನೋಡಿರಿ. ಆದರೆ ಇವಾಗಂತೂ ವಿಭೂತಿ ಫಾಲ್ಸ್ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಜನ ಬರ್ತಾರೆ ನೋಡಿರಿ. ಮೊದಲು ಇಲ್ಲೆಲ್ಲ ಸ್ವಲ್ಪ ನೀರು ಹರಿತಾಯಿತ್ತು, ಇವಾಗೇನು ನೀರಿಲ್ಲ. ಅಲ್ಲಿ ಗಂಟ ಸ್ಟೆಪ್ ಇದೆ. ಅಲ್ಲಾದಮೇಲೆ ನಿಮಗೆ ಈ ಥರ ದಾರಿ ಸಿಗುತ್ತೆ ನೋಡಿ. ಆದರೆ ಲೊಕೇಶನ್ ಅಂತೂ ಚಿಂದಿಯಾಗಿದೆ ಗುರು. ಅಲ್ಲಿ ಸೌಂಡ್ ಕೇಳಿಸ್ತಿದೆ ನನಗೆ, ಅಲ್ಲೇ ಇರ್ಬೇಕು ವಾಟರ್ ಫಾಲ್ಸು. ವಾ, ಏನಿದೆ ಗುರು ಲೊಕೇಶನ್ನು. ತುಂಬ ಜನ ಬರ್ತಾ ಇಲ್ಲ, ಎಲ್ಲ ಹೋಗ್ತಾಯಿದ್ದಾರೆ. ಮುಂಚೆನೇ ಬಂದಿರಬೇಕು, ಮೋಸ್ಟ್ಲಿ ನಾನು ಬರೋಕ್ಕಿಂತ ಮುಂಚೆನೇ ಬಂದಿರಬೇಕು. ಈಗ ಮೇಯಲ್ಲಿ ಬಂದರೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ನೋಡಿರಿ. ಯಾರಾದರೂ ಬರಬೇಕಂತ ಪ್ಲ್ಯಾನ್ ಮಾಡಿರ್ತೀರಾ, ನೀರು ಇರುತ್ತೋ ಇರೋಲ್ಲ ಅಂತೇನು ಗೊತ್ತಿರಲ್ಲ. ಫೈನಲಿ ಇವರು ವಿಭೂತಿ ವಾಟರ್ ಫಾಲ್ಸ್ ಹತ್ರ ಬಂದಿದ್ದೀನಿ. ಪರವಾಗಿಲ್ಲ, ನೀರಿದೆ ಸ್ವಲ್ಪ. ಇಲ್ಲ ನೆಕ್ಸ್ಟು ನಾನು ಅಲ್ಲಿಗೆ ಹೋಗ್ತೀನಿ, ನೋಡೋಣ ಹೇಗಿರುತ್ತೆ ಅಂತ. ತುಂಬ ಜನ ಇದ್ದಾರೆ. ವಾವ್, ಅಲ್ಲಿಗೆ ಹೋದರೆ ಅಂತೂ ಇನ್ನೂ ಮಸ್ತಾಗಿರುತ್ತೆ. ಹೇಗೆ ಹೋಗೋದು ಅಲ್ಲಿಗೆ? ಅಲ್ಲಿ ನೋಡಿ, ಅಲ್ಲಿ ರೋಪ್ ಇದೆಯಲ್ಲ, ಅಲ್ಲಿಂದ ಹತ್ಕೊಂಡು ಹೋಗ್ಬೋದು. ಆದರೆ ಅಲ್ಲೆಲ್ಲ ಹೆವಿ ಅಂದರೆ ಹೆವಿ ಜಾರುತ್ತೆ. ಓಕೆ ಭಯ. ಅಂತೂ ಇಂತೂ ಆ ಕಡೆಯಿಂದ ಈ ಕಡೆ ಬಂದಿದ್ದೀನಿ. ಅದು ಸ್ಲಿಪ್ಪರ್ನ ಕೈಯಲ್ಲಿ ಹಿಡ್ಕೊಂಡು ಬಂದಿರೋದು. ನೆಕ್ಸ್ಟ್ ಟೈಮ್ ನೀವೇನಾದರೂ ಬಂದರೆ ವಿಭೂತಿ ಫಾಲ್ಸ್ ಮೇಲೆ ಹೋಗ್ಬಿಟ್ಟು ವ್ಯೂ ನೋಡಿರಿ, ಚೆನ್ನಾಗಿರುತ್ತೆ. ಅಲ್ಲಲ್ಲಿ ಈ ಥರ ರೋಪ್ಸ್ ಇದೆ, ಹಿಡ್ಕೊಂಡು ಹತ್ಬೋದು. ಆದರೂ ಒಂಚೂರು ಏನಾದರೂ ಸ್ಕಿಡ್ ಆಯಿತು ಅಂದರೆ ನನ್ನ ಜೊತೆ ಕ್ಯಾಮ್ರಾನು ಬ್ಲಾಸ್ಟ್ ಆಗಿಬಿಡುತ್ತೆ. ಇಲ್ಲಿಂದ ಡೈವರ್ಷನ್ ತೊಗೊಂಡು ಹಂಗೆ ಹೋಗ್ತಾಯಿದ್ರು. ಹಿಂಗೆ ಹೋಗ್ಬೋದು ಗುರು, ಹತ್ರ ಐತೆ. ಇದು ಚೆನ್ನಾಗೈತೆ ಪ್ಲೇಸು. ಪೆಕ್ರನ್ ಮಕ್ಕಳು ಬ್ರೋ, ಹಿಂಗೆ ಹೋಗಿ ಬ್ರೋ, ಚೆನ್ನಾಗೈತೆ. ಬ್ರೋ ಹಂಗೆ ಹೋಗ್ತೀವಿ ಬ್ರೋ, ನಮ್ಮನ್ನು ವೀಡಿಯೋ ಮಾಡೋ ಬ್ರೋ. ಅದನ್ನ ಇಟ್ಕೊಂಡಿದ್ದೆ ಅಂದಮೇಲೆ ನಮ್ಮನ್ನು ವೀಡಿಯೋ ಮಾಡಿ. ಹೇಳ್ರಿ, ಯಾವರು ಬ್ರೋ? ಬಾಗಲಕೋಟೆ ಬ್ರೋ. ಬಾಗಲಕೋಟೆನಾ? ಕೊಡ್ರಿ ಕೈನ. ಯಾವ ಊರು? ಹೇಗಿದ್ದೀರಾ? ಬೆಂಗಳೂರು. ಬೆಂಗಳೂರಾ ಬ್ರೋ? ನಾವು ಬೆಂಗಳೂರಿಂದನೇ ಬಂದಿರೋದು. ಹೌದಾ? ಯಾವ ಏರಿಯಾ? ಇನ್ಫ್ಯಾಕ್ಟ್ರಿ. ಇನ್ಫ್ಯಾಕ್ಟ್ರಿ, ಹಾಂ ಹಾಂ. NK ಡೇಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾರೋ ಬೆಂಗಳೂರವ್ರು ಸಿಕ್ಕಿದ್ರು, ನೀವೇ ಮಾತಾಡಿಕೊಂಡು. ವಾ ಅಲ್ಲಿಂದ ಬಂದಿದ್ದು. ಅಲ್ಲೊಂದು ರೋಪ್ ಹಾಕಿದ್ದಾರೆ, ಯಾರು ಬರಬಾರ್ದು ಅಂತ. ಆದರೆ ಏನು ಮಾಡೋಣ, ಅಲ್ಲಿಗಿಂತ ಇಲ್ಲಿ ನೋಡ್ರಿ, ಇಲ್ಲಿ ವ್ಯೂ ಹೇಗಿದೆ ಅಂತ. ವೆಲ್ಕಮ್ ಟು ವಿಭೂತಿ ಫಾಲ್ಸ್. ಇನ್ನೂ ಮೇಲೆ
ಹೋಗಬೇಕು ಅನ್ನಿಸ್ತೈತೆ, ಆದರೆ ಮೇಲೆ ಹೋಗೋಕ್ಕಾಗಲ್ಲ. ಆಗಿದ್ದರೆ ಹೋಗ್ಬಿಡ್ತಾ ಇದೆ. ಕೆಳಗಡೆಯಿಂದ ಇಷ್ಟ ಮೇಲೆ ಬಂದ್ಬಿಟ್ಟಿದ್ದೀನಿ. ಇನ್ನೇನು ಅದ್ರ ಮೇಲೆ ಹೋಗೋದು ದೊಡ್ಡ ವಿಷಯ ಅಲ್ಲ. ಹೋಗೋಕ್ಕಾಗಲ್ಲ ನೋಡಿರಿ. ಅಲ್ಲಿ ಗಂಟ ಹೋಗ್ಬೋದು, ಹೆಂಗೋ ಕಷ್ಟಪಟ್ಟು ಅಲ್ಲಿ ಗಂಟ ಹೋಗ್ಬೋದು. ಆಮೇಲೆ ಅಲ್ಲಿಂದ ಹೋಗೋಕ್ಕಾಗಲ್ಲ. ಬೇಡ ಬಿಡ್ರಿ, ಇಲ್ಲೆಲ್ಲ ಮೊದಲು ನೀರು ಹರಿತೈತಲ್ಲ, ಅಲ್ಲೆಲ್ಲ ಜಾರುತ್ತೆ. ಒಬ್ಬರು ಆದರೂ ಹೋಗಿದ್ರು ಹೋಗ್ಬಿಡ್ತಾ ಇದೆ, ಒಬ್ಬರು ಹೋಗಿಲ್ಲ. ನನ್ನ ರಿಸ್ಕಲ್ಲಿ ನಾನು ಒಬ್ಬನೇ ಬೇರೆ ಬಂದಿರೋದು. ರಿಸ್ಕ್ ಆದರೂ ಕಷ್ಟ ಆಗ್ಬಿಡುತ್ತೆ ಆಮೇಲೆ. ಅದಕ್ಕೆ ರಿಸ್ಕ್ ತೊಗೊಳ್ದೆ ನಾನು ಇಲ್ಲಿಂದ ಹೋಗಬೇಕು. ಮಾತ್ರ ವಿಭೂತಿ ಫಾಲ್ಸು ಮೇಯಲ್ಲಿ ನಾನು ವಾಟ್ರ್ ಇರೋಲ್ಲ ಅಂತ ಅಂದ್ಕೊಂಡಿದ್ದು. ಸಖತ್ ವಾಟ್ರ್ ಐತೆ ಗುರು. ವಿಭೂತಿ ಫಾಲ್ಸಿಗೆ ಬರೋಕ್ಕೆ ನೀವು ಬಾಡಿಗೆ ಗಾಡಿ ತೊಗೊಳ್ಳೇಬೇಕು. ಟ್ರಾನ್ಸ್ಪೋರ್ಟೇಷನ್ ಏನೂ ಇರೋಲ್ಲ, ನೀವು ಪ್ರೈವೇಟ್ ಗಾಡಿಲೇ ಬರಬೇಕು. ಬಂದಮೇಲಂತೂ ಚಿಂದಿ ವ್ಯೂ ಸಿಗುತ್ತೆ ಗುರು. ನೋಡಿರಿ ಹೇಗಿದೆ ಅಂತ. ಇವಾಗ ಬೇಸಿಗೆ ಕಾಲ ಆದರೂ ನೀರು ಇಷ್ಟಿದೆ. ನಾನು ಅಂದ್ಕೊಂಡಿದ್ದೆ ಅಷ್ಟೊಂದು ನೀರು ಇರೋಲ್ಲ ಅಂತ. ನೋಡಿರಿ ನನ್ನ ಮುಂದೆ ಎಷ್ಟು ಜನ ಇದ್ದಾರೆ. ಲಾಸ್ಟ್ ಟೈಮ್ ವಿಭೂತಿ ಫಾಲ್ಸ್ನ ನೋಡ್ಕೊಬಿಟ್ರಿ. ನೀವು ಕೇಳ್ಬೋದು, ವಿಭೂತಿ ಫಾಲ್ಸ್ಗೆ ಹೋಗಿದೆಯಲ್ಲ ಗುರು, ಒಂಚೂರು ನೀರಿಗೆ ಇಳ್ದಿಲ್ಲ ಏನು ಅಂತ. ಯಾಕಂದರೆ ನಾನು ನೀರಿಗೆ ಇಳ್ಕೊಂಡು ಕುತ್ಕೊಂಡ್ರೆ ಇಲ್ಲಿ ಟೈಮ್ ಆಗಿಬಿಡುತ್ತೆ. ಯಾಕಂದರೆ ಇದು ನಾನು ಒಬ್ಬನೇ ಬಂದಿರೋದು. ಇಬ್ಬರೆಲ್ಲ ಇದ್ದಿದ್ರೆ ನಾನು ಸ್ವಲ್ಪ ಕ್ಯಾಮ್ರಾ ಎಲ್ಲ ಇಟ್ಕೊಳ್ಳೋಕ್ಕೆ, ಆಮೇಲೆ ಫೋನೆಲ್ಲ ಬೇರೆಯವ್ರ ಕೈ ಕೊಡೋಕ್ಕೆ, ಈ ಥರ ಎಲ್ಲ ಕೊಡೋಕ್ಕೆ ನನಗಿರೋಕ್ಕಾಗ್ತಿತ್ತು. ಆದರೆ ಇಲ್ಲಿ ಒಬ್ಬನೇ ಬಂದಿರೋದಲ್ವ, ಅದಕ್ಕೆ ನನ್ನ ವಸ್ತುನ ನಾನೇ ಕಾಪಾಡ್ಕೋಬೇಕು. ಅದಕ್ಕೆ ನಾನು ನೀರಿಗೆಲ್ಲ ಇಳಿಯೋಕ್ಕೆ ಹೋಗಿಲ್ಲ. ಈ ಟೈಮಲ್ಲಿ ಬಂದರೆ ಹೇಗಿರುತ್ತೆ ಅಂತ ನಾನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ತೋರಿಸಿದ್ದೀನಿ. ನೋಡಿರಿ, ನೀವು ಯಾರಾದರೂ ವಿಭೂತಿ ಫಾಲ್ಸಿಗೆ ಬರಬೇಕು ಅಂತ ಅಂದ್ಕೊಂಡಿದ್ರೆ ಇದು ಒಳ್ಳೆ ಟೈಮು. ಯಾಕಂದರೆ ಬೇಸಿಗೆ ಅಲ್ವಾ, ಎಷ್ಟು ನೀರಲ್ಲಿದ್ರೂ ಏನೂ ಅನಿಸಲ್ಲ. ಆರಾಮಾಗಿ ಎಂಜಾಯ್ ಮಾಡ್ಬೋದು. ನೆಕ್ಸ್ಟ್ ಹಾಯ್ ಅಂತ ಮೇಡಮ್ ಅವ್ರು ಮಾಡ್ತಾಯಿದ್ದಾರೆ. ಯಾರಂತ ಗೊತ್ತಿಲ್ಲ, ಹಂಗೆ ನೋಡಿದ್ರು ಹಾಯ್ ಅಂತ ಮಾಡ್ತವ್ರೆ. ನೆಕ್ಸ್ಟ್ ಟೈಮ್ ನೀವೇನಾದರೂ ಗೋಕರ್ಣ ಕಡೆ ಬಂದರೆ ವಿಭೂತಿ ಫಾಲ್ಸ್, ಯಾಣ ಯಾವುದನ್ನು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಮಾತ್ರ ಮಸ್ತಾಗೈತೆ ವಿಭೂತಿ ಫಾಲ್ಸು. ನಾನು ಫಸ್ಟ್ ಟೈಮ್ ಹೋಗಿರೋದು. ಕರಾವಳಿಲೇ ಒನ್ ಆಫ್ ದ ಮೋಸ್ಟ್ ಫೇಮಸ್ ವಾಟರ್ ಫಾಲ್ಸ್ ಅಂದರೆ ವಿಭೂತಿ ಫಾಲ್ಸೇ. ಸಕ್ಕತ್ತಾಗಿದೆ ಮಾತ್ರ. ಹಾಗೆ ನೀವು ಯಾಣನೂ ಕವರ್ ಅಪ್ ಮಾಡ್ಕೋಬೋದು ವಿಭೂತಿ ಫಾಲ್ಸಿಗೆ ಬಂದರೆ. ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ಹಾಗೆ ನೆಕ್ಸ್ಟ್ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಟಾಟಾ, ಬಾಯ್ ಫ್ರಮ್ ವಿಭೂತಿ ಫಾಲ್ಸ್. ಸರಿ ಗುರು, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಗುಡ್ ಬಾಯ್.